ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಫ್ಯೂಚರ್ ವ್ಯಾಲ್ಯೂವನ್ನು ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ಮಂತ್ಲಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳಿದರೆ ಹೇಗೆ ಪ್ರಾಬ್ಲಮ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಆ್ಯನ್ಯುವಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ದೆ. ಯೂಶ್ವಲಿ ಕೊಡುವಂಥ ಬಡ್ಡಿಯನ್ನು ಬ್ಯಾಂಕಲ್ಲಿ ಕ್ವಾರ್ಟರ್ಲಿ ಕೊಡ್ತಾರೆ. ಮೂರು ತಿಂಗಳಿಗೊಮ್ಮೆ ಒಂದ್ಸತಿ ನಿಮ್ಮ SB ಅಕೌಂಟಿಗೆ ಇಂಟ್ರೆಸ್ಟ್ ಕ್ರೆಡಿಟ್ ಆಗುತ್ತೆ. ವರ್ಷಕ್ಕೊಂದ್ಸತಿ ಬೇಕಾದರೂ ಕ್ರೆಡಿಟ್ ಆಗ್ಬೋದು, 6 ತಿಂಗಳಿಗೆ ಬೇಕಾದರೂ ಒಂದ್ಸತಿ ಕ್ರೆಡಿಟ್ ಆಗ್ಬೋದು, 3 ತಿಂಗಳಿಗೆ ಬೇಕಾದರೂ ಕ್ರೆಡಿಟ್ ಆಗ್ಬೋದು. ಯೂಶ್ವಲಿ SB ಅಕೌಂಟಿಗೆ ಬಡ್ಡಿ ಕೊಡೋದು ಕ್ವಾರ್ಟರ್ಲಿ. ಸೊ ಆ ಕ್ವಾರ್ಟರ್ಲಿ ಕೊಟ್ಟಾಗ ನಿಮ್ಮ ಫೈನಲ್ ಆನ್ಸರ್ ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ ಆ್ಯನ್ಯುವಲಿ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ಮಂತ್ಲಿ ಎಲ್ಲ ಕೊಟ್ಟರೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇವಿಷ್ಟನ್ನು ಸೇರಿಸಿ 10 ಮಾರ್ಕ್ಸಿಗೆ ಕೊಡ್ಬೋದು, ಅಥವಾ ಇದರಲ್ಲಿ ಯಾವ್ದಾದ್ರು ಒಂದನ್ನು ಆ್ಯನ್ಯುವಲಿನ, ಹಾಫ್ ಇಯರ್ಲಿ ಅಥವಾ ಕ್ವಾರ್ಟರ್ಲಿ, ಮಂತ್ಲಿ ಯಾವ್ದಾದ್ರು ಸಪ್ರೇಟಾಗಿ ಒಂದನ್ನೇ ಬೇಕಾದರೂ 5 ಮಾರ್ಕ್ಸಿಗೆ ಕೊಡುವಂಥ ಚಾನ್ಸಸ್ ಇರುತ್ತೆ. ಸೊ ಆ್ಯನ್ಯುವಲಿ ಫಾರ್ಮುಲಾ ಇದು: ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ ಪ್ರೆಸೆಂಟ್ ವ್ಯಾಲ್ಯೂ ಇಂಟು 1 + r ಹೋಲ್ ಟು ದ ಪವರ್ ಆಫ್ n. ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಫ್ಯೂಚರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಾಗ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರೋ ನಿಮ್ಮ ಆನ್ಸರ್ ಈ ಇನ್ವೆಸ್ಟ್ಮೆಂಟ್ ಮಾಡೋ ಅಮೌಂಟ್ಗಿಂತ ಜಾಸ್ತಿ ಆನ್ಸರ್ ಬರಬೇಕು. ಸೊ ಈ ಫಾರ್ಮುಲಾದಲ್ಲಿ PV ಅಂತಂದರೆ ಪ್ರೆಸೆಂಟ್ ವ್ಯಾಲ್ಯೂ ಅಂತಂದರೆ ಇವತ್ತು ಇಡುವಂಥ ಅಮೌಂಟ್. ಎಷ್ಟು ಅಮೌಂಟ್ ಇಡ್ತಿದ್ದಾರೆ? 8,000 ಅಮೌಂಟ್ ಇಡ್ತಾ ಇದ್ದಾರೆ. ದೆನ್ R ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್. ಎಷ್ಟು ಪರ್ಸೆಂಟೇಜ್ ಬಡ್ಡಿ ಸಿಗ್ತಾ ಇದೆ? 12% ಬಡ್ಡಿ ಸಿಗ್ತಾ ಇದೆ. ಪರ್ಸೆಂಟೇಜನ್ನು ಡಿವೈಡೆಡ್ ಬೈ 100 ಮಾಡಿ ಬರ್ಕೊಳ್ಬೇಕು. ಏನಕ್ಕೆ ಪರ್ಸೆಂಟೇಜ್ ಅಂದರೆ 100ಕ್ಕೆ. ಸೊ ಡಿವೈಡೆಡ್ ಬೈ 100 ಮಾಡಿದಾಗ 0.12 ಬರುತ್ತೆ. ನೆಕ್ಸ್ಟ್ N ಮೀನ್ಸ್ ನಂಬರ್ ಆಫ್ ಇಯರ್ಸ್. ಎಷ್ಟು ವರ್ಷಕ್ಕೆ ದುಡ್ಡು ಇಡ್ತಿದ್ದಾರೆ? 4 ಇಯರ್ಸಿಗೆ ಅಮೌಂಟನ್ನು ಇಡ್ತಾ ಇದ್ದಾರೆ. ಒಂದು ವೇಳೆ ಫಸ್ಟ್ ನಾವು ಮಾಡ್ತಿರೋವಂಥದ್ದು ಆ್ಯನ್ಯುವಲಿ. ವರ್ಷಕ್ಕೊಮ್ಮೆ ಬಡ್ಡಿ ಕೊಟ್ಟರೆ ನಮಗೆ ನಾವು ಇಟ್ಟಿರುವಂಥ ಅಮೌಂಟು 8,000 ರೂಪಾಯಿ ಅಮೌಂಟ್ ಇಟ್ಟಿದ್ದೀವಿ. 4 ವರ್ಷ ಆದಮೇಲೆ ಆ ಅಮೌಂಟ್ ಎಷ್ಟಾಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ FV ಈಕ್ವಲ್ಸ್ ಪ್ರೆಸೆಂಟ್ ವ್ಯಾಲ್ಯೂ. ಇವತ್ತು ಇಡ್ತಿರೋಂಥ ದುಡ್ಡು 8,000 ಇಂಟು 1 + r. 1 + r ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್ 0.12 ಹೋಲ್ ಟು ದ ಪವರ್ ಆಫ್ n ಮೀನ್ಸ್ ನಂಬರ್ ಆಫ್ ಇಯರ್ಸ್ 4 ಇಯರ್ಸ್. 8,000 ರೂಪಾಯಿ ದುಡ್ಡು ಇಡ್ತಿದ್ದಾರೆ. ಫಸ್ಟು ವಿತಿನ್ ಬ್ರ್ಯಾಕೆಟ್ನಲ್ಲಿ ಇರೋದನ್ನು ಸಿಂಪ್ಲಿಫೈ ಮಾಡ್ಕೊಳ್ಬೇಕು. 1 + 0.12 ಅಂತಂದರೆ 1.12 ಆಗುತ್ತೆ. 4 ಟೈಮ್ಸ್ ಇದೆ. N ಮೀನ್ಸ್ ನಂಬರ್ ಆಫ್ ಇಯರ್ಸ್, 4 ವರ್ಷಕ್ಕೆ ಇಡ್ತಿದ್ದಾರೆ. 8,000 ಇಂಟು 1.12 4 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 1.12 ಇಂಟು 4 ಅಲ್ಲ, 1.12 ಇಂಟು 1.12 ಇಂಟು 1.12 ಇಂಟು 1.12. ಸೊ ಅದನ್ನು ಈಸಿಯಾಗಿ ಹೇಗೆ ಮಾಡಬೇಕು ಅಂತಂದರೆ 1.12 ಅಂತ ಟೈಪ್ ಮಾಡೋದು, ಒಂದು ಸತಿ ಇಂಟು ಬಟನ್, ಪವರ್ ಎಷ್ಟಿರುತ್ತೋ ಅದಕ್ಕಿಂತ ಒಂದು ಕಮ್ಮಿ, ಪವರ್ 4 ಇದೆ, 3 ಸತಿ ಈಕ್ವಲ್ ಬಟನ್, 1 2 3, 3 ಸತಿ ಈಕ್ವಲ್ ಬಟನ್ ಪ್ರೆಸ್ ಮಾಡಿದಾಗ 1.5735 ಬರುತ್ತೆ. ಇಲ್ಲಿ 4ನೇ ಡಿಜಿಟ್ ಪಾಯಿಂಟ್ ಆದಮೇಲೆ 4ನೇ ಡಿಜಿಟು 5 ಅಥವಾ 5ಕ್ಕಿಂತ ಜಾಸ್ತಿ ಇದ್ದರೆ ಇದಕ್ಕೆ ಒಂದನ್ನು ಆ್ಯಡ್ ಮಾಡಿದರೆ ಆಯಿತು. ಈಗ 5735 ಇದೆ, 574 ಮಾಡಿದರೆ ಆಯಿತು. ಸಪೋಸ್ 5ಗಿಂತ ಕಮ್ಮಿ ಇದ್ದರೆ 573ನೇ ಇಟ್ಟರೆ ಆಯಿತು. 4ನೇ ನಂಬರು 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ 3ನೇ ನಂಬರನ್ನು ಒಂದು ಜಾಸ್ತಿ ಮಾಡಿದ್ರೆ ಆಯಿತು. ಸೊ ಈಗ 1.573 ಆಗುತ್ತೆ. ಮಲ್ಟಿಪ್ಲೈ ಮಾಡಿದಾಗ ಬರುವಂಥ ಆನ್ಸರ್ ರೌಂಡ್ ಆಫ್ ಮಾಡಿದಾಗ 574 ಆಗುತ್ತೆ. 8,000 ಇಂಟು 1.874 ಮಾಡಿದಾಗ 574 ಮಾಡಿದಾಗ ಬರುವಂಥ ಆನ್ಸರ್ 12,592 ರೂಪೀಸ್ ಬರುತ್ತೆ. ಸೊ ಇದು ಆ್ಯನ್ಯುವಲಿಗೆ. ಸೊ ಇದೇ ಥರನೇ ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ಮಂತ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ಮುಲಾ ಅದೇ, ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ ಎಲ್ಲದರಲ್ಲೂ ಆನ್ಸರ್ ಇದಕ್ಕೆ ನಿಯರೆಸ್ಟ್ ಆಗಿ ಬರುತ್ತೆ, 12,000 ಸಮಥಿಂಗೇ ಬರುತ್ತೆ, ತೀರಾ ಡಿಫ್ರೆನ್ಸ್ ಬರಲ್ಲ. ಸೊ ಯಾವಾಗಲೂ ಫ್ಯೂಚರ್ ವ್ಯಾಲ್ಯೂಲಿ ನೀವು ಏನು ಅಮೌಂಟ್ ಇಡ್ತೀರೋ ಅದಕ್ಕಿಂತ ಜಾಸ್ತಿ ಆನ್ಸರ್ ಬರಬೇಕು. ಜಾಸ್ತಿ ಆನ್ಸರ್ ಬಂದಿದೆ, ಅಲ್ಲಿಗೆ ನೀವು ಪ್ರಾಬ್ಲಮ್ ಮಾಡಿರುವಂಥದ್ದು ಸರಿಯಾಗಿದೆ. ಹಾಫ್ ಇಯರ್ಲಿ ಅಂತ ಕೊಟ್ಟಾಗ ಈಗ ಸೆಕೆಂಡ್ ಹಾಫ್ ಇಯರ್ಲಿಗೆ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಸೇಮ್ ಫಾರ್ಮುಲಾ. ಇಫ್ ಇಂಟ್ರೆಸ್ಟ್ ಈಸ್ ಕಾಂಪೌಂಡೆಡ್ ಹಾಫ್ ಇಯರ್ಲಿ, ವರ್ಷಕ್ಕೆ 2 ಸತಿ ಬಡ್ಡಿ ಕೊಟ್ಟರೆ ಫಾರ್ಮುಲಾ ಏನು? FV ಈಕ್ವಲ್ಸ್ PV ಇಂಟು 1 + r ಹೋಲ್ ಟು ದ ಪವರ್ ಆಫ್ n. ಸೊ ನಾವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಹಾಫ್ ಇಯರ್ಲಿ ಅಂತ ಕೊಟ್ಟರೆ ವರ್ಷಕ್ಕೆ 2 ಪಾರ್ಟ್ ಆಗುತ್ತೆ. ಸೊ ಹಾಗಾಗಿ Rಗೆ ಡಿವೈಡೆಡ್ ಬೈ 2, Nಗೆ ಇಂಟು 2 ಮಾಡ್ಕೊಳ್ಬೇಕು. ಸೊ ಇದೊಂದು ಎಕ್ಸ್ಟ್ರಾ, Rಗೆ ಡಿವೈಡೆಡ್ ಬೈ 2, Nಗೆ ಇಂಟು 2. ಯಾವಾಗ ಹಾಫ್ ಇಯರ್ಲಿ ಅಂತ ಕೊಟ್ಟರೆ 1 + r ಡಿವೈಡೆಡ್ ಬೈ 2 ಅಲ್ಲ, Rಗೆ ಮಾತ್ರ ಡಿವೈಡೆಡ್ ಬೈ 2. ಸೊ ಸಿಂಪ್ಲಿಫೈ ಮಾಡಬೇಕಾದ್ರೆ ನೀವು R ಡಿವೈಡೆಡ್ ಬೈ 2 ಮಾಡಿ ಆದಮೇಲೆ 1ಅನ್ನು ಆ್ಯಡ್ ಮಾಡಬೇಕು. Nಗೆ ಇಂಟು 2 ಯಾವಾಗ ಹಾಫ್ ಇಯರ್ಲಿ ಅಂತ ಕೊಟ್ಟರೆ. ಕ್ವಾರ್ಟರ್ಲಿ ಅಂತ ಕೊಟ್ಟರೆ, ಹಾಫ್ ಇಯರ್ಲಿ ಅಂತಂದರೆ 6 ತಿಂಗಳಿಗೊಮ್ಮೆ ಬಡ್ಡಿ ಕೊಟ್ಟರೆ ವರ್ಷಕ್ಕೆ ಎಷ್ಟು ಸತಿ ಬಡ್ಡಿ ಕೊಡಬೇಕು? ವರ್ಷಕ್ಕೆ 12 ತಿಂಗಳು, 2 ಸತಿ ಬಡ್ಡಿ ಕೊಡಬೇಕು. ಸೊ ಡಿವೈಡೆಡ್ ಬೈ 2 ಇಂಟು 2.
ಕ್ವಾರ್ಟರ್ಲಿ ಅಂತಂದರೆ 3 ತಿಂಗಳಿಗೊಮ್ಮೆ ಬಡ್ಡಿ ಕೊಟ್ಟರೆ ವರ್ಷಕ್ಕೆ ಎಷ್ಟು ಸತಿ ಬಡ್ಡಿ ಕೊಡಬೇಕು? 3 ತಿಂಗಳಿಗೊಮ್ಮೆ ಬಡ್ಡಿ ಕೊಟ್ಟರೆ ವರ್ಷಕ್ಕೆ 4 ಸತಿ ಬಡ್ಡಿ ಕೊಡಬೇಕು. ಸೊ ಡಿವೈಡೆಡ್ ಬೈ 4 ಇಂಟು 4. ಮಂತ್ಲಿ ಅಂತ ಕೊಟ್ಟರೆ ವರ್ಷಕ್ಕೆ 12 ತಿಂಗಳು 12 ಸತಿ ಬಡ್ಡಿ ಕೊಡಬೇಕು. ಡಿವೈಡೆಡ್ ಬೈ 12 ಇಂಟು 12. ಆ್ಯನ್ಯುವಲಿ ಅಂತ ಕೊಟ್ಟರೆ ಡಿವೈಡೆಡ್ ಬೈ 1 ಇಂಟು 1. ಡಿವೈಡೆಡ್ ಬೈ 1 ಇಂಟು 1 ಮಾಡದೇ ಇದ್ರೂ ಆಗುತ್ತೆ. ಸೊ ನನ್ನಲ್ಲಿ ಏನೂ ಮಾಡಲಿಲ್ಲ. ಹಾಫ್ ಇಯರ್ಲಿ ಕೊಟ್ಟರೆ ಡಿವೈಡೆಡ್ ಬೈ 2 ಇಂಟು 2. ಕ್ವಾರ್ಟರ್ಲಿ ಕೊಟ್ಟರೆ ಡಿವೈಡೆಡ್ ಬೈ 4 ಇಂಟು 4. ಮಂತ್ಲಿ ಕೊಟ್ಟರೆ ಡಿವೈಡೆಡ್ ಬೈ 12 ಇಂಟು 12. ಸೊ ಇಡ್ತಿರೋಂಥ ಅಮೌಂಟ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು? ಪ್ರೆಸೆಂಟ್ ವ್ಯಾಲ್ಯೂ 8000 ಇಂಟು 1 ಪ್ಲಸ್ ಆರ್ ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? ರೇಟ್ ಆಫ್ ಇಂಟ್ರೆಸ್ಟ್ 0.12 ಡಿವೈಡೆಡ್ ಬೈ 2. ಎನ್ ಮೀನ್ಸ್ ನಂಬರ್ ಆಫ್ ಇಯರ್ಸ್ ಎಷ್ಟು ವರ್ಷಕ್ಕೆ ದುಡ್ಡು ಇಡ್ತಿರೋದು? 4 ವರ್ಷಕ್ಕೆ ಇಂಟು 2. ಸೊ ಫಸ್ಟ್ ಹೇಗೆ ಸಿಂಪ್ಲಿಫೈ ಮಾಡಬೇಕು ಅಂತಂದರೆ ಕ್ಯಾಲ್ಸಿಯಲ್ಲಿ ನೀವು ಸಿಂಪ್ಲಿಫೈ ಮಾಡಬೇಕಾದ್ರೆ 0.12 ಡಿವೈಡೆಡ್ ಬೈ 2 ಮಾಡಿಕೊಂಡು ಆಮೇಲೆ 1ನ್ನ ಆ್ಯಡ್ ಮಾಡಬೇಕು. 0.12 ಡಿವೈಡೆಡ್ ಬೈ 2 ಮಾಡಿದಾಗ 0.06 ಬರುತ್ತೆ. 1 ಪ್ಲಸ್ 0.06 ಟು ದ ಪವರ್ ಆಫ್ 4 2s 8. ಸೊ 8000 ಇಂಟು ನೋಡಿ 1 ಪ್ಲಸ್ 0.12 ಡಿವೈಡೆಡ್ ಬೈ 2 ಅಲ್ಲ, ಫಸ್ಟು ಡಿವೈಡ್ ಮಾಡಿ ಮತ್ತೆ 1ಅನ್ನು ಆ್ಯಡ್ ಮಾಡಬೇಕು. ಅಲ್ಲಿಗೆ 1.06 ಟು ದ ಪವರ್ ಆಫ್ 8 ಟೈಮ್ಸ್ ಆಗುತ್ತೆ. ಸಿಂಪ್ಲಿಫೈ ಮಾಡಿದಾಗ 8000 ಇಂಟು ಈಗ 8 ಟೈಮ್ಸ್ ಮಲ್ಟಿಪ್ಲೈ ಮಾಡೋದು ಹೇಗೆ ಅಂತಂದರೆ 1.06 ಒಂದು ಸತಿ ಕ್ಯಾಲ್ಸಿಯಲ್ಲಿ ಟೈಪ್ ಮಾಡಿ, ಒಂದು ಸತಿ ಇಂಟು ಬಟನ್, ಪವರ್ 8 ಇದೆ, 7 ಸತಿ ಈಕ್ವಲ್ ಬಟನ್ ಪ್ರೆಸ್ ಮಾಡಿದ್ರೆ ಆಯಿತು. 7 ಸತಿ ಈಕ್ವಲ್ ಬಟನ್ ಪ್ರೆಸ್ ಮಾಡಲಿಕ್ಕೂ ನಿಮ್ಮ ಕ್ಯಾಲ್ಸಿಯಲ್ಲಿ ಗ್ರ್ಯಾಂಡ್ ಟೋಟಲ್ 8 ಅಂತ ತೋರಿಸ್ತಾ ಇರುತ್ತೆ. ಸೊ ಸಿಂಪ್ಲಿಫೈ ಮಾಡಿದಾಗ 1.503 ಆನ್ಸರ್ ಬರುತ್ತೆ. ಇನ್ನೊಮ್ಮೆ ಚೆಕ್ ಮಾಡೋಣ. 1.06 1.593 ಆನ್ಸರ್ ಬರುತ್ತೆ. ಇಲ್ಲಿ 4ನೇ ನಂಬರ್ 8 ಇರೋದ್ರಿಂದ ರೌಂಡ್ ಆಫ್ ಮಾಡಬೇಕು. 594 ಮಾಡಿದ್ರೆ ಆಯಿತು. 8000 ಇಂಟು 1.594. 1.06 ಅಂತ ಟೈಪ್ ಮಾಡೋದು, ಒಂದು ಸತಿ ಇಂಟು ಬಟನ್, 7 ಸತಿ ಈಕ್ವಲ್ ಬಟನ್ ಪ್ರೆಸ್ ಮಾಡಿದ್ರೆ ಆಯಿತು. ಸೊ 8000 ಇಂಟು 1.594 ಮಾಡಿದಾಗ ಬರುವಂಥ ಆನ್ಸರ್ 12,752 ಆನ್ಸರ್ ಬರುತ್ತೆ. ಅಲ್ಲಿಗೆ ಹಾಫ್ ಇಯರ್ಲಿ ಕ್ಯಾಲ್ಕುಲೇಟ್ ಮಾಡಿ ಆಯಿತು. ಇದೇ ಥರನೇ ಕ್ವಾರ್ಟರ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೂ ಸೇಮ್ ಫಾರ್ಮುಲಾ. ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ ಪ್ರೆಸೆಂಟ್ ವ್ಯಾಲ್ಯೂ ಇಂಟು 1 ಪ್ಲಸ್ ಆರ್ ಹೋಲ್ ಟು ದ ಪವರ್ ಆಫ್ ಎನ್. ಕ್ವಾರ್ಟರ್ಲಿ ಅಂದರೆ 3 ತಿಂಗಳಿಗೆ ಒಮ್ಮೆ. ಸೊ ವರ್ಷಕ್ಕೆ 4 ಪಾರ್ಟ್ ಆಗುತ್ತೆ. 6ಗೆ ಡಿವೈಡೆಡ್ ಬೈ 4, ಎನ್ನಿಗೆ ಇಂಟು 4. ಇಡ್ತಿರೋಂಥ ಅಮೌಂಟ್ ಎಷ್ಟು? 8000 ಅಮೌಂಟನ್ನು ಇಡ್ತಾ ಇದ್ದಾರೆ. 8000 ಇಂಟು 1 ಪ್ಲಸ್ ಆರ್ ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ 0.12 ಡಿವೈಡೆಡ್ ಬೈ 4. ಎನ್ ಅಂದರೆ ನಂಬರ್ ಆಫ್ ಇಯರ್ಸ್, 4 ವರ್ಷಕ್ಕೆ ದುಡ್ಡನ್ನು ಇಡ್ತಾ ಇದ್ದಾರೆ, ಇಂಟು 4. ಅಲ್ಲಿಗೆ 8000 ಇಂಟು ಫಸ್ಟು ಡಿವೈಡ್ ಮಾಡಬೇಕು. 0.12 ಡಿವೈಡೆಡ್ ಬೈ 4 ಆವಾಗ 0.03 ಬರುತ್ತೆ, ಪ್ಲಸ್ 1 ಆನ್ಸರ್ 1.03 ಟು ದ ಪವರ್ ಆಫ್ 4 4s 16. ಅಲ್ಲಿಗೆ 8000 ಇಂಟು 1.06 ಟು ದ ಪವರ್ ಆಫ್ 16 ಅಂತಂದರೆ 1.06 ಅಂತ ಟೈಪ್ ಮಾಡಿ, ಒಂದು ಸತಿ ಇಂಟು ಬಟನ್, 15 ಸತಿ ಈಕ್ವಲ್ ಬಟನ್ ಪ್ರೆಸ್ ಮಾಡಿದ್ರೆ ಆಯಿತು. 1 2 3 4 5 6 7 8 9 10 11 12 13 14 15. ಆವಾಗ ಕ್ಯಾಲ್ಸಿಯಲ್ಲಿ ಗ್ರ್ಯಾಂಡ್ ಟೋಟಲ್ ಎಷ್ಟು ತೋರಿಸ್ಬೇಕು ಅಂತಂದರೆ ಇಲ್ಲಿ ಪವರ್ ಎಷ್ಟಿದೆಯೋ ಅದಕ್ಕಿಂತ ಒಂದು ಜಾಸ್ತಿ. ಪವರ್ 16 ಇದೆ, ಒಂದು ಜಾಸ್ತಿ ಅಂತಂದರೆ ಅಲ್ಲಿ ಗ್ರ್ಯಾಂಡ್ ಟೋಟಲ್ 17 ಅಂತ ತೋರಿಸ್ಬೇಕು. ಅಲ್ಲಿಗೆ ಆನ್ಸರ್ 1.604 ಆಗುತ್ತೆ. 604 ಆದಮೇಲೆ ನೆಕ್ಸ್ಟ್ ಡಿಜಿಟ್ ಯಾವುದಿದೆ? 7 ಇದೆ, 5ಗಿಂತ ಜಾಸ್ತಿ ಇದೆ. ಸೊ 1.605 ಮಾಡಿದರೆ ಆಯಿತು. ಸೊ ಮಲ್ಟಿಪ್ಲೈ ಮಾಡಿದಾಗ ಬರುವಂಥ ಆನ್ಸರ್ 8000 ಇಂಟು 1.605. ಸೊ ದ ಫೈನಲ್ ಆನ್ಸರ್ ಈಸ್ 12,840. ಅದೇ ಥರನೇ ನಾವೀಗ ಆ್ಯನ್ಯುವಲಿ ಅಥವಾ ಇಯರ್ಲಿ ಕ್ಯಾಲ್ಕುಲೇಟ್ ಮಾಡಿ ಆಯಿತು, ಹಾಫ್ ಇಯರ್ಲಿನೂ ಕ್ಯಾಲ್ಕುಲೇಟ್ ಮಾಡಿ ಆಯಿತು, ಕ್ವಾರ್ಟರ್ಲಿನೂ ಕ್ಯಾಲ್ಕುಲೇಟ್ ಮಾಡಿ ಆಯಿತು, ಮಂತ್ಲಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಮಂತ್ಲಿ ಕ್ಯಾಲ್ಕುಲೇಟ್ ಹೇಗೆ ಅಂತಂದರೆ ಸೇಮ್ ಫಾರ್ಮುಲಾ ಏನು? ಪಿ ವಿ ಇಂಟು 1 ಪ್ಲಸ್ ಆರ್ ಹೋಲ್ ಟು ದ ಪವರ್ ಆಫ್ ಎನ್. ಮಂತ್ಲಿ ಅಂತಂದರೆ ವರ್ಷಕ್ಕೆ 12 ಪಾರ್ಟ್ ಆಗುತ್ತೆ. ಸೊ 6ಗೆ ಡಿವೈಡೆಡ್ ಬೈ 12, ಎನ್ನಿಗೆ ಇಂಟು 12. ಇಡ್ತಿರೋವಂಥ ಅಮೌಂಟ್ ಎಷ್ಟು? ಇಡ್ತಿರೋವಂಥ ಅಮೌಂಟು 8000 ಇಂಟು 1 ಪ್ಲಸ್ 0.12 ಡಿವೈಡೆಡ್ ಬೈ 12. ಎನ್ ಅಂದರೆ ನಂಬರ್ ಆಫ್ ಇಯರ್ಸ್, 4 ಇಂಟು 12. ಸೊ ಅಲ್ಲಿಗೆ ಏನು ಆನ್ಸರ್ ಬರುತ್ತೆ? ಫಸ್ಟು ಡಿವೈಡ್ ಮಾಡಿ 1ಅನ್ನು ಆ್ಯಡ್ ಮಾಡಬೇಕು. 8000
ಇಂಟು 0.12 ಡಿವೈಡೆಡ್ ಬೈ 12 ಅಲ್ಲಿಗೆ 0.01 ಆಗುತ್ತೆ ಪ್ಲಸ್ 1.01 ಟು ದ ಪವರ್ ಆಫ್ 12 4 48 48 ಟೈಮ್ಸ್. ಸೊ ಇಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 8000 ಇಂಟು 1.01 ಟು ದ ಪವರ್ ಆಫ್ 48 ಅಂತಂದರೆ ಒಂದು ಸತಿ ಇಂಟು ಬಟನ್ 47 ಸತಿ ಈಕ್ವಲ್ ಬಟನ್ ಕ್ಯಾಲ್ಸಿಯಲ್ಲಿ ಗ್ರ್ಯಾಂಡ್ ಟೋಟಲ್ ಅಂತ ಹೇಳಿ 49 ತೋರಿಸ್ಬೇಕು. ಸೊ ಇಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 48 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ 1.612 ಆನ್ಸರ್ ಬರುತ್ತೆ. 1.612 ಬರುತ್ತೆ. ಸೊ ಫೈನಲ್ ಆನ್ಸರ್ ಎಷ್ಟು ಅಂತಂದರೆ 8000 ಇಂಟು 1.612 ಫೈನಲ್ ಆನ್ಸರ್ ಈಸ್ 12,896. ಸೊ ಈ ಥರದಲ್ಲಿ ನೀವು ಪ್ರಾಬ್ಲಮ್ ಮಾಡಬೇಕು. ಸಿಂಪಲ್ ಪ್ರಾಬ್ಲಮ್ ಇಯರ್ಲಿ ಕೊಟ್ಟಾಗ ಡೈರೆಕ್ಟ್ ಫಾರ್ಮುಲಾ, ಹಾಫ್ ಇಯರ್ಲಿ ಕೊಟ್ಟಾಗ ಡಿವೈಡೆಡ್ ಬೈ 2 ಇಂಟು 2, ಕ್ವಾರ್ಟರ್ಲಿ ಕೊಟ್ಟಾಗ ಡಿವೈಡೆಡ್ ಬೈ 4 ಇಂಟು 4, ಮಂತ್ಲಿ ಕೊಟ್ಟಾಗ ಡಿವೈಡೆಡ್ ಬೈ 12 ಇಂಟು 12. ಯೂಶಲಿ ಮಂತ್ಲಿ ಕೇಳೋಂಥ ಚಾನ್ಸಸ್ ಕಮ್ಮಿ ಇರುತ್ತೆ, ಹಾಫ್ ಇಯರ್ಲಿ ಕ್ವಾರ್ಟರ್ಲಿ ಎಕ್ಸಾಮಿಗೆ ಕೇಳ್ತಾರೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಇನ್ನೂ ಒಂದು ನೀವು ಕ್ರಾಸ್ ಚೆಕ್ ಮಾಡ್ಬೋದು, ಎಲ್ಲದ್ರದ್ದು ಆನ್ಸರ್ ನಿಯರೆಸ್ಟ್ ವ್ಯಾಲ್ಯೂ ಇರುತ್ತೆ. 12,500, 12,700, 12,800, 12,896 ಎಲ್ಲದೂ ನಿಯರೆಸ್ಟ್ ವ್ಯಾಲ್ಯೂ ಇರುತ್ತೆ. ತೀರಾ ಡಿಫ್ರೆನ್ಸ್ ಬಂದರೆ ನೀವು ಪ್ರಾಬ್ಲಮ್ ಮಾಡಿರೋದು ತಪ್ಪಾಗಿದೆ ಅಂತ. ಸೊ ನಿಮ್ಮ ಆನ್ಸರ್ ಯಾವಾಗಲೂ ನೀವು ಎಷ್ಟು ಅಮೌಂಟ್ ಇರ್ತೀರೋ ಅದಕ್ಕಿಂತ ಜಾಸ್ತಿ ಆನ್ಸರ್ ಬರಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.